ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡುವುದಕ್ಕೆ ಸೈನಿಕ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರಂತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿ ಟಿಕೆಟ್ ಬಿಜೆಪಿ ಬೇಡ, ಜೆಡಿಎಸ್ನ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾರು ಆ ಅಭ್ಯರ್ಥಿ? ಜೆಡಿಎಸ್ನಿಂದ ದೊಡ್ಡಗೌಡರಿಗೆ ಈ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಸಿಪಿ ಯೋಗೇಶ್ವರ್ ಮನವಿಯನ್ನ ಮಾಡಿಕೊಂಡಿರೋದು. ದೇವೇಗೌಡರೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಎಚ್ಡಿಕೆ ಅವರನ್ನು ಕಣಕ್ಕಿಳಿಸಿದ್ರು ಕೂಡ ಸೂಕ್ತ, ಅಥವಾ ದೊಡ್ಡಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿ, ಇಬ್ಬರಲ್ಲಿ ಯಾರೇ ಕಣಕ್ಕಿಳಿದ್ರು, ದೇವೇಗೌಡರು ಅಥವಾ ಡಾಕ್ಟರ್ ಮಂಜುನಾಥ್ ಇಬ್ಬರಲ್ಲಿ ಯಾರೇ ಕಣಕ್ಕಿಳಿದ್ರು ಗೆಲುವು ಸುಲಭವಾಗಲಿದೆ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡೋದಕ್ಕೆ ಸೈನಿಕ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಇದು ಅನ್ನುವಂಥ ಚರ್ಚೆಗಳು ನಡೀತಾ ಇವೆ. ಹಾಗಾದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ತಂತ್ರವನ್ನ ಹೆಣೆದ್ರ ಸಿಪಿ ಯೋಗೇಶ್ವರ್. ಇಂಥದ್ದೊಂದು ಕುತೂಹಲ ಮೂಡ್ತಾ ಇರೋದು. ಚುನಾವಣೆಯಲ್ಲಿ ತಂತ್ರಗಾರಿಕೆಗಳೇ ವರ್ಕೌಟ್ ಆಗೋದು. ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಜನರನ್ನ ಸೆಳೆಯೋದಕ್ಕೆ ಅಥವಾ ಎದುರಾಳಿಗೆ ಕೆಡ್ಡಾನ ತೋಡೋದಕ್ಕೆ, ಇಂಥ ಸ್ಟ್ರಾಟಜಿಗಳೇ ಚುನಾವಣಾ ಸಂದರ್ಭದಲ್ಲಿ ಜಯವಾಗಿ ಪರಿಣಮಿಸಿ ಬಿಡುತ್ತವೆ. ಅಂಥದ್ದೊಂದು ರಣತಂತ್ರವನ್ನ ಹಾಗಾದ್ರೆ ಈ ಮನವಿಯ ಮೂಲಕ ಸಿಪಿ ಯೋಗೇಶ್ವರ್ ಅವರು ಹೆಣೆದ್ರ ಅನ್ನುವಂಥ ಚರ್ಚೆ ಶುರುವಾಗ್ಬಿಟ್ಟಿದೆ. ಡಿಕೆ ಸುರೇಶ್ ಅವರನ್ನ ಸೋಲ್ಸಿದ್ರೆ ಡಿಕೆ ಬ್ರದರ್ಸ್ಗೆ ಒಂದ್ ರೀತಿ ಅದು ದೊಡ್ಡ ಮಟ್ಟದ ಹಿನ್ನಡೆ ಆದ ಹಾಗೆ. ಹಾಗಾಗಿನೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಜೆಡಿಎಸ್ನ ನೆಲೆ ಕೂಡ ಸ್ಟ್ರಾಂಗ್ ಆಗೇ ಇದೆ. ಮೊದಲಿಗೆ ಆ ಭಾಗದಲ್ಲಿ ಮೊದಲ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ರೆ ನಂತರದ ಸ್ಥಾನದಲ್ಲಿ ಜೆಡಿಎಸ್, ಅದಾದ ಬಳಿಕ ಬಿಜೆಪಿ ಅನ್ನುವಂಥ ಮಾತಿದೆ. ಹೀಗಾಗಿ ಹೇಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ದೇವೇಗೌಡರನ್ನೇ ಕಣಕ್ಕಿಳಿಸಿ, ಜೆಡಿಎಸ್ನಿಂದ ಬಿಜೆಪಿ ಟಿಕೆಟೇ ಬೇಡ, ಒಂದು ದೇವೇಗೌಡರು ಕಣಕ್ಕಿಳಿಯಲಿ ಅಥವಾ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಿ. ಆ ಮೂಲಕ ಡಿಕೆ ಸುರೇಶ್ ಅವರ ವಿರುದ್ಧ ಈ ಪ್ರಬಲ ನಾಯಕರನ್ನ ಕಣಕ್ಕಿಳಿಸಿ ಡಿಕೆ ಬ್ರದರ್ಸ್ಗೆ ಸಡ್ಡನ್ನ ಹೊಡಿಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನ ಸಿಪಿವೈ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ರಣತಂತ್ರ ಸಿಪಿವೈರದ್ದು, ವಿವರಿಸಬಹುದಾ ಇದನ್ನ ಅಂತ ಹೇಳಿ? ಖಂಡಿತ ವಿದೇಶಿ, ಏನು ಈ ಸಿಪಿ ಯೋಗೇಶ್ವರ್ ಅವರ ಪ್ಲಾನ್ ಏನಿದೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವ ಮೂಲಕ ತಮ್ಮ ಒಂದು ವಿಶ್ವಾಸದ ಮೂಲಕ ತಮ್ಮ ಒಂದು ಕ್ಷೇತ್ರವನ್ನ ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಲೋಕಸಭೆ ಚುನಾವಣೆ ಬರ್ತದೆ, ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಎದುರಾಳಿಯಾಗಿರ್ತಕ್ಕಂಥ ಡಿಕೆ ಸುರೇಶ್ ಏನಿದ್ದಾರೆ, ಈ ಡಿಕೆ ಸುರೇಶ್ ಅವ್ರಿಗೆ ಸದ್ಯ ಟಕ್ಕರನ್ನ ಕೊಡ್ಲಿಕ್ಕೆ ಸದ್ಯ ಏನು ದೇವೇಗೌಡರ ಕುಟುಂಬದ ಏನು ಹಳಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಆಗಿರ್ಬೋದು, ಅಥವಾ HD ಕುಮಾರಸ್ವಾಮಿ ಅವರು ಆಗಿರ್ಬೋದು, ಅಥವಾ ದೇವೇಗೌಡರನ್ನೇ ಕಣಕ್ಕೆ ಇಳಿಸಿದ್ರೆ ಇಲ್ಲ ಒಂದ್ ಕಡೆ ಒಂದು ಟಕ್ಕರನ್ನ ಕೊಡ್ಲಿಕ್ಕೆ ಉಪಯೋಗ ಆಗುತ್ತೆ, ಅಥವಾ ಅದನ್ನ ಹೊರತುಪಡಿಸಿದ್ರೆ ಡಿಕೆ ಸುರೇಶ್ ಅವ್ರನ್ನ ಬಗ್ಗೆ ಬಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಸದ್ಯ ದೇವೇಗೌಡರ ಬಳಿ ಏಕಾಏಕಿ ತಡರಾತ್ರಿ ಭೇಟಿಯನ್ನ ಮಾಡಿದಂತ ಸಿಪಿ ಯೋಗೇಶ್ವರ್ ಅವರು ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೈತ್ರಿ ಏನು ಹೊಂದಾಣಿಕೆ ಆಗೋಯ್ತು, ಈ ಹೊಂದಾಣಿಕೆ ಆದ ಬಳಿಕ ಈವರೆಗೂ ಕೂಡ ಯಾವತ್ತೂ ದೇವೇಗೌಡರನ್ನ ಭೇಟಿ ಮಾಡದಿರ್ತಕ್ಕಂತಹ ಏನು ಸಿಪಿ ಯೋಗೇಶ್ವರ್ ಏನಿದ್ದಾರೆ, ಏಕಾಏಕಿ ಭೇಟಿಯನ್ನ ಮಾಡಿ ತಮ್ಮ ನಿಲುವನ್ನ, ಅಂದ್ರೆ ತಮ್ಮ ಹೇಳಿಕೆಯನ್ನ ದೇವೇಗೌಡರ ಮುಂದೆ ಹೇಳ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ HD ದೇವೇಗೌಡ್ರೆ ಈ ಒಂದು ಕಣಕ್ಕೆ ಇಳಿದ್ರೆ ಎದುರಾಳಿಯಾಗಿರ್ತಕ್ಕಂತಹ ಡಿಕೆ ಸುರೇಶ್ ಅವ್ರನ್ನ ಸೋಲಿಸಕ್ಕೂ ಕೂಡ ಸುಲಭ ಆಗುತ್ತೆ. ಅದಲ್ಲದೆ ಚನ್ನಪಟ್ಟಣ ಕ್ಷೇತ್ರವನ್ನ ಹಿಡಿತವನ್ನ ಇಟ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರನ್ನೇ ಕಣಕ್ಕೆ ಇಳಿಸಿದ್ರೆ ಎಲ್ಲ ಒಂದ್ ಕಡೆ ಉಪಯೋಗ ಆಗುತ್ತೆ. ಅಂದ್ರೆ ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದಿಂದ ಮತ್ತೆ ಏನೋ ಬೈ ಎಲೆಕ್ಷನ್ ಬರುತ್ತೆ. ಕುಮಾರಸ್ವಾಮಿ ಅವರು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದ್ದೇ ಆದಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನ ತನ್ನ ಒಂದು ತೆಕ್ಕೆಗೆ ಇಟ್ಕೊಳ್ಳಿಕ್ಕೂ ಕೂಡ ಒಂದು ಸಪೋರ್ಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯ ಏಕಾಏಕಿ ದೇವೇಗೌಡರನ್ನ ಮೀಟ್ ಮಾಡಿ ತಮ್ಮ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ದೇವೇಗೌಡರು ಕೂಡ ಬಿಜೆಪಿ ಪಕ್ಷದಿಂದ ಅಥವಾ JDS ನಿಂದ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನ ನೀಡಿಲ್ಲ. ಆದ್ರೆ ಸೀಟ್ ಹಂಚಿಕೆ ಆದ್ಮೇಲೆ ಈ ಒಂದು ಏನೋ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಅಭಯವನ್ನ ನೀಡಿರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.